ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಮಡ್ಕೆ ಕಾಳು ಪಲ್ಯ ಮಾಡೋಣಪ್ಪ ಅಂಥೇಳಿ ನಾನು ಓವರ್ನೈಟ್ ಮಡ್ಕೆ ಕಾಳನ್ನೆಲ್ಲ ನೆನೆಸಿ ಮೊಳಕೆ ಬರೆಸಿ ಅವನು ಚೆಂದಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡೇನಿ ರೀ. ಅದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಂಬರೋಣ ಬರ್ರಿ. ಕೊತ್ತಂಬರಿ ಸೊಪ್ಪು, 1 ಟೊಮಾಟಿ, 1 ಇಂಚು ಶುಂಠಿ, 1 ಇಂಚು ಬೆಳ್ಳುಳ್ಳಿ ಹೆಸರು, ಮೆಣಸಿನ್ಕಾಯಿ ಮತ್ತು 2 ಉಳ್ಳಾಗಡ್ಡಿ ತೊಗೊಂಡೇನಿ. ಮತ್ತು ಸೋಸಿ ಇಟ್ಕೊಂಡಿರೋದು ಮಡ್ಕೆ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡೇನಿ. ನನ್ನ ಕಡೆ ಸಣ್ಣ ಮೊಳಕಲ್ಲ ಐತ್ರಿ, ಅದ್ರೊಳಗೆ ನಾನು ಮೆಣಸಿನ್ಕಾಯಿ ಏನು ಮಾಡ್ಕೊಳತ್ತೀನಿ, ಜಜ್ಕೊಳತ್ತೀನಿ ರೀ ಚಲೋ ಹೊತ್ತಂಗೆ. ಹಿಂಗೆ ಜಜ್ಕೊರಿ ನೀವು. ನನ್ನ ಕಡೆ ಇಲ್ಲಿ ಮೆಣಸಿನ್ಕಾಯಿ ಕಮ್ಮಿ ಅದಾವ ಅಂಥೇಳಿ ನಾನು ಏನು ಮಾಡಿದ್ದೆ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ನೀವು ಖಾರ ತಿನ್ಬೇಕಾ ಅಂತಂತಂದ್ರೆ ಒಂದು 5-6 ತೊಗೋರಿ, ಇಲ್ಲ 8 ಆದ್ರೆ ತೊಗೋರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹಿಂಗೆ ಜಜ್ಕೊರಿ, ಇಲ್ಲ ಕಟ್ ಮಾಡಿನೂ ನೀವು ಹಾಕೋಬೋದು, ಅದೂ ಟೇಸ್ಟ್ ಬರ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು, ಅದು ಚಲೋ ಆಕೈತಿ. ಒಳಕಲ್ನಾಗೂ ಚಲೋ ಆಕೈತಿ. ಹಿಂಗೆ ಮಾಡಿ ಜಜ್ಜಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ನೀವೇನು ಮಾಡ್ಕೋಬೇಕಂತಂದ್ರೆ ಒಂದು ಪ್ಲೇಟ್ನಾಗ ಸಪ್ರೇಟಾಗಿ ಹಾಕಿ ಎತ್ತಿಟ್ಕೊರಿ. ಮತ್ತು ಟಮಾಟಿ ಕಟ್ ಮಾಡಿ ತೆಗೆದಿಟ್ಕೊಂಡೇನು ಸಣ್ಣಗೆ ಹೆಚ್ಚಿದ್ದ. ಆಮೇಲೆ ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇವನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಅದ್ರ ಜೋಡಿ ಚಪಾತಿ ಮಾಡೋಣ. ರಾಗಿ ಹಿಟ್ಟು ಸ್ವಲ್ಪ ಹಾಕಿ ಟೇಸ್ಟ್ ಚಲೋ ಇರ್ತದೆ ಅಂಥೇಳಿ ನಾನು ಇವತ್ತು ಬೇರೆ ಥರ ಚಪಾತಿನ ಗೋಧಿ ಹಿಟ್ಟಿನಾಗ ರಾಗಿ ಹಿಟ್ಟು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ನೆನೆ ಹಾಕಿಟ್ಟು ರೆಡಿ ಮಾಡಿ ಇಟ್ಕೊಂಡೇನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ ಮತ್ತು ಹಿಂಗೆ ಮತ್ತು ನಾವಿಲ್ಲಿ ಕರಿಬೇವು ಸೊಪ್ಪು ತೊಗೊಳತ್ತೀವಿ. ಕಡಾಯಿ ಒಳಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಸಾಸಿವೆ ಹಾಕ್ಕೊಳತ್ತೀನಿ ರೀ. ನೋಡಿರಿ ಟಟಾಪಟ ಸಿಡಿಯಾಕತ್ತಾವ. ಹಂಗೆ ಅದಕ್ಕೆ ಜೀರಿಗೆನೂ ಹಾಕೋರಿ, ಕರಿಬೇವು ಹಾಕೋರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೆಣಸಿನ್ಕಾಯಿ ಏನು ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋತನ ಚಲೋ ಹೊತ್ತಂಗೆ ಹುರ್ಕೋರಿ. ಅದಾದಮೇಲೆ ಉಳ್ಳಾಗಡ್ಡಿ, ಈರುಳ್ಳಿನೂ ಒಂದೇ, ಉಳ್ಳಾಗಡ್ಡಿನೂ ಒಂದೇ, 2 ಒಂದೇ. ಅದನ್ನು ಇನ್ನೂ ಏನು ಮಾಡ್ಬೇಕಂತಂದ್ರೆ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಗೋಲ್ಡನ್ ಬ್ರೌನ್ ಬರೋ ತನ ಹುರ್ಕೋರಿ. ನೀವು ಸ್ವಲ್ಪ ಇಲ್ಲೇನ ಉಪ್ಪು ಹಾಕ್ಕೊಂಡ್ರಿ ಅಂತಂದ್ರೆ ಲಘುನ ಗೋಲ್ಡನ್ ಬ್ರೌನ್ ಬರ್ತೈತಿ, ಲಘು ಬೇಯ್ತೈತಿ, ನಮ್ಮ ಕೆಲಸನೂ ಈಸಿ ಆಗಿಬಿಡ್ತಾವ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋ ತಂಗೆ ಹುರ್ಕೊಳಕತ್ತಿದ್ದೆ. ನೀವು ಹಂಗೆ ಮಾಡ್ಕೊರಿ, ಬೇಗ ಆಗ್ತದೆ. ಅದಾದಮೇಲೆ ನಾವಿಲ್ಲೇ ಟೊಮಾಟಿ ಹಾಕ್ಕೊಳತ್ತೀವಿ. ಟಮಾಟಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಲೋ ಹೊತ್ತಂಗೆ ಬೇಯಿಸ್ಕೊರಿ. ಅದ್ರನಾಗ ಎಣ್ಣೆ ಒಳಗೆ ಲಘು ಬೇಯಬೇಕಪ್ಪ ಅಂತಂದ್ರೆ ನಾವೇನು ಮಾಡತ್ತೀವಿ, ಇಲ್ಲೇ ಮುಚ್ಚಿಡತ್ತೀವಿ ಒಂದು 5 ನಿಮಿಷ. ಹಿಂಗೆ ಸ್ವಲ್ಪ ಹರಡ್ಕೊಂಡೆ ನಾನು ಮುಚ್ಚಿಟ್ಟಿದ್ದೆ. ಅದು ಬೆಂದಿಲ್ಲ ಆದ್ರೂ ಅದಕ್ಕೆ ನಾನು ಮತ್ತೇನು ಮಾಡತ್ತೀನಿ, ಇನ್ನೊಂದು ಸಲ ಅದನ್ನು ಚಲೋ ಹೊತ್ತಂಗೆ ಕೈ ಆಡಿಸಿ ಇನ್ನೊಂದು ಸಲ ಅದನ್ನು ಮುಚ್ಚಿಟ್ಟಿದ್ದೆ. ಆವಾಗ ನೋಡಿರಿ ಈ ಥರ ಮ್ಯಾಶ್ ಆಗಿದ್ದಿಲ್ಲ ಅಂಥೇಳಿ ಮುಚ್ಚಿಟ್ಟಿದ್ದೆ. ಈಗ ಚಲೋ ಆಗ್ಯಾವವ. ಮತ್ತು ಅದಕ್ಕೆ ಏನು ಮಾಡ್ಕೊಳತ್ತೀನಿ, ಅರಿಶಿನ ಮತ್ತು ಹೀಗನ್ನ ಸೇರಿಸ್ಕೊಳಕತ್ತೇನೆ ರೀ. ಇವನು ಸೇರ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಮಡ್ಕೆ ಕಾಳನ್ನ ನೀನು ಸೋಸಿ ರೆಡಿ ಮಾಡಿ ಇಟ್ಕೊಂಡಿತ್ತಲ್ಲ ಅವನ್ನೇನು ಮಾಡ್ಬೇಕು ರೀ, ಇದ್ರನ್ನಾಗ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ರುಚಿಗೆ ಎಷ್ಟು ಬೇಕಾಕೈತಿ ಅಷ್ಟು ಉಪ್ಪು ಹಾಕೋರಿ. ಮೊದಲೇ ನಾವು ಉಳ್ಳಾಗಡ್ಡಿಗೆ ಹಾಕ್ಕೊಂಡಿರೋದ್ರಿಂದ ಉಪ್ಪು ಈಗ ಸ್ವಲ್ಪ ಇಲ್ಲೇ ನೋಡಿ ಹಾಕ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಉಪ್ಪು ಆತಂದ್ರೆ ಮತ್ತು ತಿನ್ನಕ್ಕೂ ಆಗಂಗಿಲ್ಲ, ಕಷ್ಟ ಆಗಿಬಿಡ್ತೈತಿ. ಅದಕ್ಕೆ ಮಚ್ಚೋರು ಉಪ್ಪು ಹಾಕ್ಕೊಂಡು ಅದನ್ನೇನು ಚಲೋ ತಂಗೆ ಮಿಕ್ಸ್ ಕೊಡ್ರಿ. ಒಂದೀಟ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದೀಟ ಮಿಕ್ಸ್ ಕೊಡ್ರಿ ಚಲೋ ತಂಗೆ. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಕೊತ್ತಂಬರಿ ಸೊಪ್ಪು ನಿಮ್ಮ ಮನೆಯಾಗ ಇರ್ತಂತಂದ್ರೆ ಅದನ್ನು ಕಟ್ ಮಾಡಿ ಹಾಕೋರಿ. ಆಪ್ಷನಲ್ ಬೇಕಾದ್ರೆ ಹಾಕೋಬೋದು, ಆದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಭಾಳ ಚಲೋ ಆಗುತ್ತೆ. ಹಿಂಗೆ ಚಲೋ ತಂಗೆ ಮಿಕ್ಸ್ ಕೊಡ್ರಿ. ಅದಾದಮೇಲೆ ನೀವು ಅದನ್ನು ಒಂದು 10ರಿಂದ 15 ನಿಮಿಷ ಸಣ್ಣ ಉರಿ ಒಳಗೆ ಚಲೋ ತಂಗೆ ಬೇಯಿಸಿ ಇಟ್ಕೊಂಡ್ಬಿಡ್ರಿ. ಒಂದು 10-15 ನಿಮಿಷ ಸಾಕಾಕೈತಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ ಅಂತಂದ್ರೆ. ನನಗಿಲ್ಲಿ ಖಾರ ಕಡಿಮೆ ಆಗಿದೆ ಅಂಥೇಳಿ ನಾನು ಮೊದಲೇ ಹೇಳಿದ್ದೆ. ನನ್ನ ಕಡೆ ಮೆಣಸಿನ್ಕಾಯಿ ಕಡಿಮೆ ಇತ್ತಂತ ನಾನು ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳತ್ತೀನಿ, ಅದು ಚಲೋ ಟೇಸ್ಟ್ ಕೊಡ್ತೈತಿ. ನೀವು ಒಂದು ಸಲ ಹಾಕ್ಕೊಂಡು ಬೇಕಾದ್ರೆ ನೋಡ್ಕೊಂಡು ಟ್ರೈ ಮಾಡಿರಿ. ನನಗಂತೂ ಇಲ್ಲಿ ಪಲ್ಯ ಮಸ್ತ್ ಬಂದಿತ್ತು. ನೀವು ಒಂದು ಸಲ ಇದೇ ಥರ ಮಡ್ಕೆ ಕಾಳು ಪಲ್ಯ ಮಾಡ್ಕೊಂಡು ಹೆಂಗೆ ಆಗಿದೆ ಅಂಥೇಳಿ ನನಗೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗೋಣ್ರಿ. ನಮಸ್ಕಾರ ರೀ.